ಉಪದೇಶ ನೀಡಬೇಕಾಗಿತ್ತು. ನಿನ್ನೆ ಸಮಯ ಸಿಗದೇ ಇರೋದರಿಂದ ಇವತ್ತು ಅವರು ಧರ್ಮೋಪದೇಶ ನೀಡ್ತಾರೆ. ನಿಮಗೆಲ್ಲ ತಿಳಿದಿರಲಿ, ನರೇಗಲ್ ಸ್ವಾಮೀಜಿಯವರು ಬಹಳ ದೊಡ್ಡ ಪಂಡಿತರು. ವಿಶೇಷವಾಗಿ ನಮ್ಮ ನಾಡಿನೊಳಗೆ ಸಿದ್ಧಾಂತ ಶಿಖಾಮಣಿಯ ತತ್ವಗಳನ್ನು ಜನಮಾನಸಕ್ಕೆ, ನಾಡಿಗೆ, ದೇಶಕ್ಕೆ ಸಮರ್ಥವಾಗಿ ಬಹಳ ಶಾಸ್ತ್ರೀಯವಾಗಿ ಉಪದೇಶ ಮಾಡುವಂತಹ ಕೆಲವು ಶಿವಾಚಾರ್ಯರಲ್ಲಿ ಅಗ್ರಗಣ್ಯರು ನಮ್ಮ ನರೇಗಲ್ ಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರು. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಈ ಸಮಯದ ಧರ್ಮ ಸಂದೇಶವನ್ನು ಈಗ ನೀಡ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮೋಲ್ಲೇಖನ ಬಿದ್ದಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ವೀರಶೈವ ಧರ್ಮ ಸಾಮ್ರಾಟರಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆಷಾಢ ಮಾಸದ ಗುರುಪೂರ್ಣಿಮೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ದಯಪಾಲಿಸಲು ದಯಮಾಡಿಸಿರುವ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚರಣ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರ ನಿಧಾವರಿಗಳಿಗೆ ಅನಂತ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು, ವಿದ್ವಾಂಸರು, ಜ್ಞಾನ ನಿಧಿಗಳು ಆಗಿರುವ ಬೆಂಗಳೂರಿನ ವಿಭೂತಿಪುರ ಮಠದ ಪರಮ ಪೂಜ್ಯ ಶ್ರೀಗಳವರಲ್ಲಿ ಹಾಗೂ ಶಿವಗಂಗೆಯ ಪರಮ ಪೂಜ್ಯ ಶ್ರೀಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇನ್ನುಳಿದ ಎಲ್ಲ ಪರಮ ಪೂಜ್ಯ ಶ್ರೀಗಳವರ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣಕರ್ತರು, ಈ ಒಂದು ವೀರಶೈವ ಧರ್ಮ ಸಮಾಜದ ಮುಖಂಡರೂ ಆಗಿರುವ, ಹಿರಿಯರೂ ಆಗಿರುವ ಸನ್ಮಾನ್ಯ ಶ್ರೀ ಪರಮಶಿವಯ್ಯನವರೇ, ಸಂಗೀತ ಕಲಾ ಬಳಗವೇ, ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಎಲ್ಲ ಪೀಠಾಭಿಮಾನಿಗಳೇ, ಇವತ್ತು ನೀವುಗಳೆಲ್ಲ ಶ್ರೀಶೈಲ ಪೀಠದ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಸಿದ್ಧಾಂತ ಶಿಖಾಮಣಿ ಆಶೀರ್ವಚನ ಸಂದೇಶನ ಕಾರ್ಯಕ್ರಮದಲ್ಲಿ ಕಳೆದ 5 ದಿವಸಗಳಿಂದ ನಾವೆಲ್ಲ ಪಾಲ್ಗೊಳ್ತಾ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಹಳ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ಕೆ ಹೋಗಂಗಿಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ಜಗದ್ಗುರು ಮಹಾಸನ್ನಿಧಿಯವರು ಫೋನ್ ಮಾಡಿ ಅಪ್ಪಣೆ ಮಾಡಿದರು, ಬೆಂಗಳೂರಿಗೆ ಕಾರ್ಯಕ್ರಮದ